ನಮಸ್ಕಾರ ವೀಕ್ಷಕರೇ, ಇನ್ಸೈಟ್ ನ್ಯೂಸ್ 14ರ ಎಡಿಟರ್ಸ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿವಮೊಗ್ಗದ ಉರ್ಗಡೂರಿನ ಸುಳೆಬೈಲ್ ಶಾಲೆಯಲ್ಲಿ ನಡೆದ ಒಂದು ಘಟನೆ. ವಿದ್ಯಾರ್ಥಿಗಳ ನಡುವಿನ ಜಗಳದಲ್ಲಿ ಬಾಲಕ ಸಂಕೇತ್ ಸಾವನ್ನಪ್ಪಿದ್ದು ಇಡೀ ಸಮಾಜವೇ ತಲೆತಗ್ಗಿಸುವಂತಹ ವಿಚಾರ. ಸಂಕೇತ್ ಕುಟುಂಬಕ್ಕೆ ಬಂದೊದಗಿರುವ ಈ ನೋವು ವರ್ಣನಾತೀತ. ಈ ಘಟನೆಯನ್ನು ನಾವೆಲ್ಲರೂ ಖಂಡಿಸಲೇಬೇಕು. ಆದರೆ ಕೇವಲ ಖಂಡನೆ ಮತ್ತು ಸಾಂತ್ವನದಿಂದ ಮಾತ್ರ ನಮ್ಮ ಜವಾಬ್ದಾರಿ ಮುಗಿಯುತ್ತದೆಯೇ? ಖಂಡಿತ ಇಲ್ಲ. ಇದು ಪ್ರತಿಯೊಬ್ಬ ಪೋಷಕರು ಯೋಚಿಸಬೇಕಾದ ಸಮಯ. ಮಕ್ಕಳ ಮನಸ್ಸಿನಲ್ಲಿ ದ್ವೇಷದ ವಿಷಬೀಜ ಮೊಳಕೆಯೊಡೆಯದಂತೆ ತಿದ್ದುವ ಕರ್ತವ್ಯ ನಮ್ಮದು. ಆದರೆ ಇಂತಹ ದುರ್ಘಟನೆಯನ್ನು ಕೂಡ ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಲು ಕೆಲವು ಕೋಮುವಾದಿ ಶಕ್ತಿಗಳು ಮತ್ತು ರಾಜಕೀಯ ವ್ಯಕ್ತಿಗಳು ಹೊಂಚು ಹಾಕಿದ್ದು ದುರದೃಷ್ಟಕರ. ಬಾಲಕರ ನಡುವಿನ ಜಗಳಕ್ಕೆ ಕೋಮುವಾದದ ಬಣ್ಣ ಹಚ್ಚಿ ಶಿವಮೊಗ್ಗದ ಶಾಂತಿಯನ್ನು ಕದಡಲು ಸತತ ಪ್ರಯತ್ನಗಳು ನಡೆದವು. ನಿಷೇಧಿತ ಸಂಘಟನೆಗಳ ಹೆಸರು ಎಳೆದು ತಂದು ಜನರನ್ನು ದಾರಿ ತಪ್ಪಿಸುವ ಹುನ್ನಾರವೂ ನಡೆಯಿತು. ಆದರೆ ಶಿವಮೊಗ್ಗದ ಜನತೆ ದಾರಿ ತಪ್ಪಲಿಲ್ಲ. ಉರ್ಗಡೂರು ಮತ್ತು ಸುಳೆಬೈಲ್ನ ಸ್ಥಳೀಯ ನಿವಾಸಿಗಳು ತೋರಿಸಿದ ಪ್ರಬುದ್ಧತೆ ನಿಜಕ್ಕೂ ಶ್ಲಾಘನೀಯ. ಕೋಮು ಬೆಂಕಿ ಹಚ್ಚಲು ಬಂದವರಿಗೆ ಸ್ಥಳೀಯರು ತಕ್ಕ ಉತ್ತರ ನೀಡಿದ್ದಾರೆ. ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳುವವರು, ಇಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದವಿಲ್ಲ ಎಂಬ ಸಂದೇಶವನ್ನು ಇಡೀ ರಾಜ್ಯಕ್ಕೆ ರವಾನಿಸಿದ್ದಾರೆ. ಇವರ ಈ ಒಗ್ಗಟ್ಟಿನಿಂದಾಗಿಯೇ ಇಂದು ಶಿವಮೊಗ್ಗದ ಶಾಂತಿ ಕಾಪಾಡಲ್ಪಟ್ಟಿದೆ. ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಅನನ್ಯ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿ. ನಿಖಿಲ್ ಐಪಿಎಸ್ ಮತ್ತು ಅವರ ಇಡೀ ತಂಡ ಹಗಲು ರಾತ್ರಿ ಶ್ರಮಿಸಿದೆ. ಎಸ್.ಪಿ. ಅವರ ಸ್ಪಷ್ಟನೆ ಮತ್ತು ಸೂಕ್ತ ಕ್ರಮಗಳಿಂದಾಗಿ ಯಾವುದೇ ಅಹಿತಕರ ಘಟನೆ ನಡೆಯದೆ ನಗರದ ಹೆಮ್ಮೆಯ ಶ್ರೀ ಮಾರಿಕಾಂಬಾ ಜಾತ್ರೆ ಶಾಂತಿಯುತವಾಗಿ ನಡೆಯಲು ಸಾಧ್ಯವಾಯಿತು. ನಮ್ಮ ಭಾರತ ಸರ್ವಜನಾಂಗದ ಶಾಂತಿಯ ತೋಟ. ಪ್ರತಿ ಹಳ್ಳಿ, ಪ್ರತಿ ಬಡಾವಣೆಯಲ್ಲಿಯೂ ಜನರು ಉರ್ಗಡೂರು ನಿವಾಸಿಗಳಂತೆ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಂಡರೆ ಮಾತ್ರ ನಮ್ಮ ಭಾರತದ ಸೌಂದರ್ಯ ಉಳಿಯಲು ಸಾಧ್ಯ. ಕೋಮು ಪ್ರಚೋದನಕಾರಿ ಭಾಷಣಗಳಿಗೆ ಬಲಿಯಾಗದೆ ಶಾಂತಿಪ್ರಿಯರಾಗಿ ಬಾಳೋಣ. ಮಗನನ್ನು ಕಳೆದುಕೊಂಡ ಸಂಕೇತ್ ಕುಟುಂಬದ ನೋವಿನಲ್ಲಿ ಇನ್ಸೈಟ್ ನ್ಯೂಸ್ 14 ತಂಡ ಭಾಗಿಯಾಗಿದೆ. ನಾವು ಯಾವಾಗಲೂ ಸತ್ಯ ಮತ್ತು ಶಾಂತಿಯ ಪರ. ಸದಾ ನಿಮ್ಮೊಂದಿಗೆ, ಸಮಾಜದ ಹಿತಕ್ಕಾಗಿ ನಮ್ಮ ಸೇವೆ. ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.